ಬೇಕು. ಮಾಡುವವರೆಗೂ ಬಿಡುವುದಿಲ್ಲ 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 ಬಿಡುವುದಿಲ್ಲ. 15 ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥವ್ರೆ ಪುನಃ ಕೆಲಸಕ್ಕೆ ತಗೊಳ್ಳೇಬೇಕು ತಗೊಳ್ಳೇಬೇಕು ತಗೊಳ್ಳೇಬೇಕು. 15 ವರ್ಷ ದುಡಿಸಿಕೊಂಡು ಕೈ ಬಿಟ್ಟಿರ್ತಕ್ಕಂಥ ಜಿಲ್ಲಾಡಳಿತ ಸಾಮಾನ್ಯ ವೇತನ ಜಾರಿ ಮಾಡಲೇಬೇಕು ಮಾಡಲೇಬೇಕು. ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಕಲಬುರಗಿ ನಗರದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ಮೆಡಿಕಲ್ ಇಂಜಿನಿಯರ್ ವಸತಿ ನಿಲಯ ಡಿಸೆಂಬರ್ ತಿಂಗಳಲ್ಲಿ ಹೊಸದಾಗಿ ಪ್ರಾರಂಭ ಆಗಿದೆ. ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. ಅಲ್ಲಿ ಒಬ್ಬ ವಾರ್ಡನ್ ಮೈಮೂನ್ ನದಾಫ್ ಅಂತ ಹೇಳಿ ಅವ ಕ್ರಿಮಿನಲ್ PSI ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದವ. ಅವ ಸಸ್ಪೆಂಡೇ ಇದ್ದ. ಅಂಥವನಿಗೆ ಅದು ಹೊಸ ಹಾಸ್ಟೆಲ್ ಚಾರ್ಜ್ ಕೊಟ್ಟರು. ಹೀಗಾಗಿ ಅವ ಚಾರ್ಜ್ ತೊಗೋಬೇಕಾದ್ರೆ 4 ಮಂದಿ ಸಿಬ್ಬಂದಿ ಈ ಕಡೆ ಇಲ್ಲಿ ಜಿಲ್ಲಾಧಿಕಾರಿ ತಾಲೂಕಾ ಆಫೀಸರ್ ಯಾರಿಗೆ ಕೇಳಲ್ದೇ ಡೈರೆಕ್ಟ್ ತಾನೇ 1 ಲಕ್ಷ ರೂಪಾಯಿ ಅವ್ರ ಬಳಿ ಲಂಚ ತಿಂದು ಡೈರೆಕ್ಟ್ ತೊಗೊಂಡ್ಬಿಟ್ಟಾನೆ. ಅದ್ರ ಬಗ್ಗೆ ನಮಗೆ ಗೊತ್ತಾಯ್ತು. ಅದು ಇನ್ನೂ ಹಾಸ್ಟೆಲೇ ಚಾಲೂ ಆಗಿಲ್ಲ ಅಂತ ಸುಮ್ಮನೆ ನಾನು ಹೇಳಿದೆವು, ಅದು ಹಾಸ್ಟೆಲ್ ಏನೋ ಚಾಲೂ ಆಗಿಲ್ಲ, ಹಂಗೆ ನೀವು ಇದು ಮಾಡ್ತೀರಿ ಅಂದಾಗ ಅವ್ರಂದರು, ಇಲ್ಲ ನಾವು ನಿಮ್ಮ ಹಳಿ ಸಿಬ್ಬಂದಿನೇ ತೊಗೋತೀವಿ, ನಮ್ಮಲ್ಲಿ ಇನ್ನೂ ಭಾಳಷ್ಟು ಮಂದಿ ನೇರ ನೇಮಕಾತಿಯಿಂದ ಕೆಲಸಕ್ಕೆ ಕಳ್ಕೊಂಡವ್ರು ಭಾಳಷ್ಟು ಜನ ಹೊರಗಿದ್ದಾರೆ, ಅವ್ರಿಗೆ ತೊಗೊರಿ ಅಂದ್ರೆ ತೊಗೋತೀವಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ರು ಅವರು? ಜನವರಿದಾಗ ಹೇಳಿದ್ರು. ಜನವರಿಲಿಂದ ಹಾಸ್ಟೆಲೇ ಚಾಲೂ ಇಲ್ಲ, ಮಕ್ಕಳೇ ಇಲ್ಲ. ಆದ್ರೆ 4 ಮಂದಿ ಸಿಬ್ಬಂದಿಗಳದ್ದು ಅಟೆಂಡೆನ್ಸೇ ಕೊಟ್ಟವ 2 ತಿಂಗಳದು ಎಲ್ಲ ಅಡುಗೆ ಮಾಡ್ಯಾರ ಅಂಥೇಳಿ. ಅದಕ್ಕೆ ನಾವು ವಿರೋಧ ಮಾಡಿದೆವು. ಅಲ್ಲಿ ಕೆಲಸನೇ ಮಾಡಿಲ್ಲ, ಮಕ್ಕಳೇ ವಿದ್ಯಾರ್ಥಿಗಳು ಇಲ್ಲ ಅಂತ. ಅವಾಗ ಅವ್ರು ಇಲ್ಲ ಅದು ಮಾಡೋಂಗಿಲ್ಲ, ನಿಮ್ಮವರಿಗೆ ತೊಗೋತೀವಿ ಅಂತ ಇಲ್ತಾನೆ ಈಗ ಮಾರ್ಚ್ 2 ತಿಂಗಳು ಹಿಡಿದು ಸುಳ್ಳು ಹೇಳ್ಯಾರ. ನಮ್ಮವ್ರಿಗೇನು ಅಲ್ಲಿ ಹೋಗಿ ನೀವು ಕೆಲಸ ಮಾಡಿರಿ ಅಂತೇಳಿ ಜಿಲ್ಲಾಧಿಕಾರಿ BCM ಜಿಲ್ಲಾಧಿಕಾರಿ ಮತ್ತು ತಾಲೂಕು ಆಫೀಸರ್ ಏನು ಹೇಳ್ಯಾರ. ಇವರು ಕಳೆದ 40 ದಿನ ಹಿಡಿದು ಹಾಸ್ಟೆಲ್ ಮುಂದೆ ಧರಣ ಕುಂತಾರೆ. ದಿನ ಮುಂಜಾನೆ ಹೋಗ್ಬೇಕು, ಸಾಯಂಕಾಲ ತನಕ ಕೂಡಬೇಕು, ವಾಪಸ್ ಬರಬೇಕು. ನಿಮ್ಗೆ ಇನ್ನೂ ತೊಗೊಂಡಿಲ್ಲ, ಇಲ್ಲಿ ಬಂದು ಹೇಳಿದ್ರೆ ಇನ್ನೂ ತೊಗೊಂಡೇ ಇಲ್ಲ ಅಂತ ಇವ್ರಿಗೆ ಕೇಳೋರು ಇವರು. ಹೀಗಾಗಿ 40 ದಿನ ಕುಂತ್ರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಮತ್ತು ಜಿಲ್ಲಾ ಪಂಚಾಯತ್ CO ಅವ್ರಿಗೂ ಕೂಡ ನಾವು 2-3 ಸಲ ಲೆಟ್ರ್ ಕೊಟ್ಟಿವಿ, ಈ ರೀತಿ ನಡೆದ ಇದು, ಅವ ಸರಿ ಇಲ್ಲ ಮನುಷ್ಯ, ಅವ್ನಿಗೆ ಚೇಂಜ್ ಮಾಡಿರಿ ಅಂತ. ಅವ್ನಿಗೆ ಚೇಂಜ್ ಮಾಡಿರಿ ಅಂತ ಇವ್ರನ್ನೂ ಕ್ರಮ ಜರುಗಿಸ್ರಿ ಅಂತ ಬರೆದ್ರು. ಅವ್ರು ಜಿಲ್ಲಾಧಿಕಾರಿ ಏನು ಮಾಡ್ಯಾರ ಈಗ ಅಂದ್ರೆ ಅವನಿಗೆ ಬಿಟ್ಟು ಮತ್ತೊಬ್ರಿಗೆ ಚಾರ್ಜ್ ಕೊಟ್ರ. ಆ ಚಾರ್ಜ್ ಮತ್ತೊಬ್ಬ ವಾರ್ಡನ್ ಏನು ತೊಗೊಂಡ ನಾವು ವಿನೋದ್ ಅಂತ, ಅವ್ನಿಗೆ ಚಾರ್ಜೇ ಕೊಡ್ಲಕ್ಕೆ ತಯಾರಿಲ್ಲ, ಇಲ್ಲಿನೇ ಕೊಡ್ಲಕ್ಕೆ ತಯಾರಿಲ್ಲ. ಅಂದ್ರೆ ಅಂಥ ನೀಚ ಒಬ್ಬ ಅಧಿಕಾರಿಗಳ ಆದೇಶನೂ ಪಾಲನೆ ಮಾಡಲಾರ್ದಂಥವ ಇವತ್ತಿಗೆ ಚಾರ್ಜ್ ಕೊಟ್ಟಿಲ್ಲ. ಇವ್ರ ಅಧಿಕಾರಿಗಳು ಇವತ್ತ ನಾಳೆಗೆ ಅಂಥೇಳಿ 3 ತಿಂಗಳು ತಂದಾರೆ. ಅದಕ್ಕೆ ನಾವು ಹೇಳ್ತೇವೆ, ಈಗ ಅವನಿಗೆ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಬೇಕು, ಮಾಡಿ ನಮ್ಮವ್ರ ಹಳಿ ಸಿಬ್ಬಂದಿ ಏನದ ಅವ್ರಿಗೆ ಕೆಲ್ಸಕ್ಕೆ ತೊಗೋಬೇಕು 4 ಜನ ಅಂತೇಳಿ ಹೇಳ್ತಾ ಇದ್ದೇವೆ. ಅಲ್ಲದೆ ಇಲ್ಲಿ ಮ್ಯಾನ್ ಪವರ್ ಏಜೆನ್ಸಿ ಈಗ ಹೋದ ತಿಂಗಳು ಚೇಂಜ್ ಆಗ್ಯದ. ಅವ ಚೇಂಜ್ ಆಗಿ ಹೊಸಬ್ ಬಂದಾನೆ. ಆ ಹೊಸಬ ಬಂದವನು ಎಲ್ಲರದು 1000, 1500 ರೂಪಾಯಿ, 1200 ರೂಪಾಯಿ ಮನ್ಸು ಬಂದಂಗೆ ಸ್ಯಾಲ್ರಿ ಕಮ್ಮಿ ಹಾಕ್ಬಿಟ್ಟಾನೆ. PF ಸ್ಯಾಲ್ರಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ 1000ರಿಂದ 1500 ತನಕ ಕೂಡ ಹಣ ಹೊಡೆದ್ಬಿಟ್ಟಾನೆ. ಅಂದ್ರೆ ಟೋಟಲ್ ನಮ್ಮ BCM ಇಲಾಖೆಯಲ್ಲಿ 400 ಜನ ಸಿಬ್ಬಂದಿ ಇದ್ದಾರೆ, ಅಡುಗೆ ಸಿಬ್ಬಂದಿ. ಎಲ್ಲರದು ವೇತನ ಒಬ್ಬರದು 1000 ರೂಪಾಯಿ ಕಡಿಮೆ ಹಾಕಿದ್ರೆ ಎಷ್ಟಾಯ್ತು ಅಷ್ಟೆಲ್ಲ ದುಡ್ಡು ಹೊಡೆದ್ಬಿಟ್ಟವು. ಮೊನ್ನೆ ಬಂದಾನ ಇನ್ನ. ಆದ್ರೇನು ಇಂಥ ನೀಚರ್ ಕೈದಾಗ ಇದ್ದ ಸ್ಯಾಲ್ರಿನೂ ನಮಗೆ ಕೈಗೆ ಹತ್ತಲ್ಲ. ಒಂದು ಕಡೆ ಕೆಲಸ ಕಳ್ಕೊಂಡು ಪರೇಶಾನ್ ಆಗೋದು, ಕೇಳ್ತಾ ಇಲ್ಲ. ಅದಕ್ಕೆ ಜಿಲ್ಲಾಡಳಿತ ಪೂರಾ ಇವೇನು ಬಡವ್ರ ಸಮಸ್ಯೆ ಕೇಳೋದು ಪೂರಾ ವಿಫಲ ಆಗ್ಯದ. ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಕೇಳ್ತೀವಿ ಅಂತಾರೆ. ಅದಕ್ಕೆ ನಾವು ಇವತ್ತೊಂದು ಇತ್ಯರ್ಥ ಆಗೋವರೆಗೂ ಕೂಡ ಅವನಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಬೇರೆ ನಮ್ಮವ್ರಿಗೆ ಕೆಲಸಕ್ಕೆ ಕಳಿಸುತ್ತನ್ನೋ ಹೋರಾಟಕ್ಕೆ ಇಲ್ಲಿ ನಾವು ಕೂಡ್ಬೇಕಂತ ತೀರ್ಮಾನ ಮಾಡಿದೆವು. ಕೂಡ್ತೀವಿ ಅಲ್ಲಿವರೆಗೂ ಕೂಡ. ಅದಕ್ಕೆ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಈ ನಡೀತಕ್ಕಂಥ ಭ್ರಷ್ಟಾಚಾರ ಅವ್ಯವಹಾರ ಏನು ನಡೆದು ಅದಕ್ಕೆ ಸರಿಪಡಿಸ್ಬೇಕು, ನಮ್ಮವ್ರಿಗೆ ಪುನಃ ಕೆಲ್ಸಕ್ಕೆ ತೊಗೋಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಹೋಗ್ಬೇಕು ಅಷ್ಟೇ. ಯಾರು ಕೈಯಾಗ ತಗೋರಂತ ಪ್ರಶ್ನೆ ಬರ್ತದೆ. ಇಲ್ಲ, ಅವನೇ ಡೈರೆಕ್ಟ್ ಆಗಿ ಅವನೇ ನೇಮಕಾತಿ ಮಾಡ್ಕೊಳಕ್ ಅಧಿಕಾರ ಇಲ್ಲ ಅವನಿಗೆ. ಅದು ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ತಗೋಬೇಕಲ್ಲ ಸಿಬ್ಬಂದಿ. ಅವನೇ ಡೈರೆಕ್ಟ್ ತೊಗೊಂಡ್ಬಿಟ್ಟಾನ. ಅಲ್ಲಿ ತಾಲೂಕು ಆಫೀಸರ್ ಗಮನಕ್ಕೂ ಇಲ್ಲ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇಲ್ಲ, ಡೈರೆಕ್ಟ್ ತೊಗೊಂಡ್ಬಿಟ್ಟಾನ. ತೊಗೊಂಡ್ಮ್ಯಾಕ ಅವ್ರಿಗೆ ಹೊರೆ ಹಾಕಂದ್ರೆ ಅವನಿಗೆ ಆಗ್ತಾ ಇಲ್ಲ. ಮತ್ತು ಅವ ಕ್ರಿಮಿನಲ್. ಇವತ್ತು ಅವನೇನೋ ಸಸ್ಪೆಂಡ್ ಆಗಿ ಜೈಲಿಗೆ ಹೋಗಿ ಬಂದವ, ಇನ್ನೂ ಅವನು ಕೋರ್ಟ್ನಾಗ ಕೇಸ್ ನಡೆದದ. ಅದು ಏನು ಇತ್ಯರ್ಥ ಆಗಲ್ದೇನೆ ಅವನಿಗೆ ಚಾರ್ಜ್ ಕೊಟ್ಟರೆ. ಮತ್ತು ಅವ್ನು ಮೊದಲೇ ಕ್ರಿಮಿನಲ್. ಅಫ್ಜಲ್ಪುರದಾಗ ಇಂಥವು ಎಷ್ಟೋ ಮಂದಿದೆಲ್ಲ ಅದೇನು ಹಗರಣ ನಡೀತು. ಅಂಥ ಹಗರಣದಾಗ ಇವನವನ ಸುಮಾರು 15-20 ವರ್ಷ ಹಿಡಿದು ಅದೇ ಕೆಲಸ ಮಾಡಿ ಬದುಕಿದವ ಬ್ರೋಕರ್. ಅಲ್ಲಿನ ನೌಕರಿ ಹಚ್ತೀನಿ, ಇಲ್ಲಿ ನೌಕರಿ ಹಚ್ತೀನಿ ಅಂತ ಸ್ವಲ್ಪ ದುಡ್ಡು ತೊಗೊಂಬರಲ್ಲ. ಏನು 10 ಲಕ್ಷ 20 ಲಕ್ಷ ತೊಗೊಂಡು ವ್ಯವಹಾರ ಮಾಡಿ ಕೋಟ್ಯಾಧಿಪತಿಗಳು ಆಗ್ಯಾರ. ಅವ್ರು ಏನು ಜೈಲಿಗೆ ಹೋಗಿ ಬಂದ್ರು ಅವ್ರಿಗೇನು ಕ್ರಮ ಏನಿಲ್ಲ. ಅವ್ನಿಗೆ ಅಷ್ಟೇ ಹಾಸ್ಟೆಲ್ ಬಿಡಿಸ್ತೀವಿ ಅಂತ ಹೇಳಿ ಅವನಿಗೆ ಒಂದು ನೋಟಿಸ್ ಕೊಟ್ಟು ಬಿಡಿಸಿ ಮತ್ತೊಬ್ರಿಗೆ ಕೊಟ್ರೆ ಅವ ಅಲ್ಲಿ ಅವರಿಗೆ ಆ ಮತ್ತೊಬ್ಬ ವಾರ್ಡನಿಗೆ ಚಾರ್ಜೇ ಕೊಡ್ಲಾಗ್ತಾ ಇರಲಿಲ್ಲ. ಚಾರ್ಜ್ ತೊಗೋತೀವಲ್ಲಕ್ಕೆ ಇವ್ರಿಗೆ 1 ವಾರ ಹೋಯ್ತಿಗೆ. ಅಂದ್ರೇನು ಇವ್ರ ಬಳಿ ದಮ್ ಇಲ್ಲ ಅಂತ ಅವ್ನ ಬಳಿ ಚಾರ್ಜ್ ತೊಗೊಂಬೋದು, ಅವ್ನಿಗೆ ಹಿಡಿದು ತೊಗೊಂಬೋದು ತಾಕತ್ತಿಲ್ಲ. ಚಾರ್ಜ್ ಕೊಡಬೇಕು, ಕೊಟ್ಟು ನಮ್ಮ ಸಿಬ್ಬಂದಿಗೆ ತೊಗೋಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅಷ್ಟೇ. ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ.